ನಮ್ಮ ಭಾರತ ದೇಶದ 500 ವರ್ಷದ ಇತಿಹಾಸದ ಇದೆ. ರಾಮನ ಜನ್ಮ ಪ್ರತಿಷ್ಠಾಪನೆಯನ್ನು ಮಾಡಿರುವ ನಮ್ಮ ಭಾರತ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಜಿಯವರು ಇದು ಮಾಡಿರೋಂಥ ಎಲ್ಲ ಸಮಾಜ ಜನಕ್ಕೆ ನಮ್ಮ ಭಾರತ ದೇಶಕ್ಕೂ ಭಾಳ ಖುಷಿ ಅಂತಂದರೆ ಹೇಳ್ಬಾರ್ದು, ಅದು ಖುಷಿ, ಅಷ್ಟು ಖುಷಿಯಾಗಿದೆ. ಪ್ರತಿಯೊಂದು ಸಮಾಜದವರು ಅವರವ್ರ ದೇವಸ್ಥಾನದಲ್ಲಿ ರಾಮನ ಜಪ ಮಾಡಿ ರಾಮಗೆ ಪ್ರಸಾದ ನೈವೇದ್ಯ ಮಾಡಿ ಎಲ್ಲ ಊರಲ್ಲಿ ನೋಡಿದರೆ ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀವಿ, ಲೈವ್ ಇದೆ. ಭಾಳ ಖುಷಿಯಾಗಿದೆ ಅಂದರೆ ಹೇಳ್ಬಾರ್ದು, ಅಷ್ಟು ಖುಷಿಯಾಗಿದೆ. ಇನ್ನು ಮುಂದೆ ರಾಮನ ಜಪ ಸಾಗಲಿ. ಭಾರತ ದೇಶದಲ್ಲಿ ರಾಮನ ಜಪ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿ ಅಯೋಧ್ಯಕ್ಕೆ ಹೋಗಿ ನೋಡ್ಕೊಂಬರೋದು ಭಾಳ ಖುಷಿ ನಮಗೂ. ನಾವು ಒಂದು ಟೈಮು ಅಯೋಧ್ಯಕ್ಕೆ ನಮ್ಮ ಸಮಾಜದ ಟೀಮನ್ನು ಕರ್ಕೊಂಡು ಅಯೋಧ್ಯೆ ನೋಡ್ಬೇಕಂತ ಭಾಳ ಆಸೆ ಆಗಿದೆ. ಎಲ್ಲರೂ ಹೀಗೆ ಹೇಳ್ತಿದ್ದಾರೆ ನಮ್ಮ ಕಾರ್ಯಕರ್ತರು, ಅಯೋಧ್ಯಕ್ಕೆ ಹೋಗ್ಬೇಕ್ರಿ ಅಧ್ಯಕ್ಷ ಅಂತೇಳಿ. ನಾವು ಸಹ ಒಂದು ಟೈಮು ಅಯೋಧ್ಯಕ್ಕೆ ಭೇಟಿ ಕೊಡ್ತೇವೆ ಅತಿ ಶೀಘ್ರದಲ್ಲೇ. ನಮಗಂತರೂ ನಮ್ಮ ಸಮಾಜದ ಕಾರ್ಯಕರ್ತರಿಗಂತರೂ ಭಾಳ ಖುಷಿಯಿಂದ ವಿಜೃಂಭಣೆಯಿಂದ ನಾವು ರಾಮನ ಜಪ ಮಾಡಿದ್ದೇವೆ. ಇವತ್ತು ರಾಮಗೆ ಸಲ್ಲಿಸಿದ್ದೇವೆ ಜಪವನ್ನು. ನಮ್ಮ ಹರಿಹರ ತಾಲೂಕಿನ ಜನತೆಯೂ ಸಹ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ನಾವು ನಕ್ಷತ್ರ ಟಿ ವಿ ಮಾಧ್ಯಮದವರು ಹೇಳಿದರು, ಹರಿಹರದಲ್ಲಿ ನಾವು ಎಲ್ಲ ಓದಿರೋಣ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತಂದೇಳಿ. ನಾವು ದೇವಸ್ಥಾನ ಬಿಟ್ಟು ಎಲ್ಲಿ ಹೋಗಿಲ್ಲ, ಹಂಗಾಗಿ ಕೇಳಿದ್ವಿ ಅವ್ರಿಗೆ, ಹರಿಹರ ತುಂಬ ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಂಗಾಗಿ ನಮ್ಮ ಹರಿಹರ ಜನತೆಗೆ ಎಲ್ಲರಿಗೂ ನಾವು ಪದ್ಮಶಾಲಿ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ನಡೆದಿರುವಂಥ ಶ್ರೀರಾಮ ದೇವರ ಒಂದು ಪ್ರತಿಷ್ಠಾಪನೆ ಇದು ಸುಮಾರು 500 ವರ್ಷಗಳಿಂದ ನೆನೆಗುದಿ ಬಿದ್ದಿತ್ತು. ಈ ಶ್ರೀ ನರೇಂದ್ರ ಮೋದಿ ಅವ್ರನ್ನ ಪರಮಾತ್ಮ ಮನುಷ್ಯನಾಗಿ ಇವನ್ನೆಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಡಪ್ಪ ನೀನು ಅಂತೇಳಿ ಈ ಭೂಲೋಕದಲ್ಲಿ ಅವ್ರನ್ನ ಹುಟ್ಟಿಸಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇರೋದ್ರಿಂದ ನಾವು ಪ್ರತ್ಯಕ್ಷವಾಗಿ ನಾವು ದೇವರಂತೂ ನೋಡೋಕ್ಕಾಗಲ್ಲ, ಶ್ರೀ ನರೇಂದ್ರ ಮೋದಿ ಅವ್ರನ್ನೇ ನಾವು ದೇವರು ಅಂತಂದೇಳಿ ನಾವು ನೋಡ್ಬೋದು. ಅಷ್ಟೊಂದು ದೈವಶಕ್ತಿ ಆ ಮನುಷ್ಯನ ಹತ್ರ ಐತಿ. ಇವತ್ತು ಇದು ಹಬ್ಬ ಅಂತಂದೇಳಿ ಮಾಡಿದಾರಲ್ಲ, ರಾಷ್ಟ್ರ ಹಬ್ಬ ಇದು, ಕೇವಲ ಒಂದು ಊರಿಂದು ಅಥವಾ ಒಂದು ಕಡೆಯದು ಹಬ್ಬ ಅಲ್ಲ ಇದು. ಅದಕ್ಕೋಸ್ಕರ ನಾವು ನಮ್ಮ ಪದ್ಮಶಾಲಿ ಸಮಾಜದ ವತಿಯಿಂದ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರದಲ್ಲಿ ಏನು ಆಡಳಿತ ನಡೆಸೋದಂಥ ಟೀಮ್ಗೆ ನಾವು ಹೃತ್ಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸುತ್ತಾ ಈ ಒಂದು ರಾಮ ಜಪ ಇದಲ್ಲ, ಇದು ಇನ್ನು ಮುಂದೆ ಎಲ್ಲ ಇಡೀ ನಮ್ಮ ದೇಶದೊಳಗೆ ಇಡೀ ಪ್ರಪಂಚದೊಳಗೆ ಮೊಳಗಲಿ ಅಂತ ಹೇಳಿ ನಾವು ಜೈಕಾರ ಆಗ್ತದೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಮಸ್ತ ನಾಗರಿಕರಿಗೂ ಮತ್ತು ಶ್ರೀರಾಮ ಭಕ್ತರಿಗೂ ಕೂಡ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಆಶ್ರಯದಲ್ಲಿ ಶ್ರೀರಾಮನ ಆಶ್ರಯ ಕಾರ್ಯಕ್ರಮ ನಡೆದಂಥ 500 ವರ್ಷದ ಕನಸನ್ನು ಇವತ್ತು ನಮ್ಮ ದೇಶ ತುಂಬ ಒಂದು ಹುಟ್ಟು ಹಬ್ಬದಕ್ಕಿಂತ ಹೆಚ್ಚಿನ ಈ ಕಾರ್ಯಕ್ರಮ ನಡೆದಿದೆ. ಶ್ರೀರಾಮನ ಯಾವತ್ತೂ ಕೂಡ ಹರ್ಷಧಾಮ ಆಗಿದ್ದಾರೆ. ಅವರು ಕೂಡ ಶ್ರೀರಾಮನ ಇವತ್ತು ಮೋದಿಯವರು ಉದ್ಘಾಟನೆ ಮಾಡಿ ಇದು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸೋದಂಥ ಇವತ್ತು ಕನಸು ಇವತ್ತು ರಾಜ್ಯದಲ್ಲಿ ಶ್ರೀರಾಮನ ಕನಸನ್ನು ಕಂಡಂಥ ಇಡೀ ದೇಶವನ್ನು ಇಡೀ ವಿಶ್ವದಲ್ಲಿ ಶ್ರೀರಾಮ ಕನಸನ್ನು ಕಂಡಂಥ ನಾವು ಕೂಡ ಹೆಮ್ಮೆಯನ್ನು ಪಟ್ಟಿದ್ದೇವೆ. ಭಾಳ ಸಂತೋಷವಾಗಿದೆ. ಶ್ರೀರಾಮ್, ಶ್ರೀರಾಮ್, ಶ್ರೀರಾಮ್. ಎಲ್ಲರಿಗೂ ಇವತ್ತಿನೇನು ನಮ್ಮ 500 ವರ್ಷದ ಒಂದು ಕನಸು ಇವತ್ತು ನನಸಾಗಿದೆ. ಪ್ರಭು ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಇವತ್ತು ಮತ್ತೆ ಮರಳಿ ಶ್ರೀರಾಮನು ಮತ್ತೆ ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ. ಅದೇ ರೀತಿ ಇಡೀ ಕೇವಲ ನಮ್ಮ ಭಾರತವಲ್ಲ, ಇಡೀ ವಿಶ್ವ ಇವತ್ತು ರಾಮನನ್ನು ಇವತ್ತು ಕಣ್ತುಂಬಿಕೊಂಡು ರಾಮನನ್ನು ಬರಮಾಡಿಕೊಂಡಿದೆ. ಎಲ್ಲರ ಮನೆಯಲ್ಲೂ ಪ್ರತಿಯೊಂದು ಇವತ್ತು ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ಮತ್ತೊಮ್ಮೆ ಇಂಥ ರಾಮನನ್ನು ನಾವು ನೋಡೋಂಥ ಸುಸಂದರ್ಭವನ್ನು ದೇಶಕೊಟ್ಟ ನಮ್ಮ ಮೋದಿಯವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಸಹ ನಾವು ತುಂಬುದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಶ್ರೀರಾಮ್, ಜೈ. ಸಮಸ್ತ ಹರಿಹರದ ನಾಗರಿಕರು ಮತ್ತು ನಮ್ಮ ರೈತ ಬಾಂಧವರು ಪ್ರತಿಯೊಬ್ಬ ಇವತ್ತು ರಾಮನ ಜಪ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಹರಿಹರದಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಅಧ್ಯಕ್ಷರಾದ ಮಾನೆಯವರು ಮತ್ತು ನಮ್ಮ ಪ್ರೀತಮ್ ಬಾಬು ಅವರು, ನಮ್ಮ ಶಂಕರ್ ಅವರು ಇವತ್ತು ಈ ಸಮಾಜದ
ಉನ್ನತಿಯಲ್ಲಿ ತಗೊಂಡೋಗಿ ಇವತ್ತು ಸಮಾಜವನ್ನು ಇಡೀ ಪ್ರಪಂಚನೇ ರಾಮ 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 ಅನ್ನುವ ಪದ್ಧತಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ಆದಂಥ ನರೇಂದ್ರ ಮೋದಿಯವರು ಇವತ್ತು ಆಕೆ ಕೊಟ್ಟಂಥ ಹಾದಿಯಲ್ಲಿ ಸಮಸ್ತ ನಾಯಕರು ನಮ್ಮ ದೇಶದ ಜನತೆ ರಾಮ ಅನ್ನೋ ಪದವನ್ನು ಪ್ರತಿಯೊಬ್ಬರು ಇವತ್ತು ಬಳಸಬೇಕು ಅಂತ ಹೇಳಿ ಅವರ ಆದೇಶವನ್ನು ಮೇರೆಗೆ ನಾವು ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಜೈ ರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಐನೂರು ವರ್ಷ ತಪಸ್ಸಿನ ಫಲವಾಗಿ ಇವತ್ತು
ಅಯೋಧ್ಯೆಯಲ್ಲಿ ರಾಮ ಮಂದಿರ ಜನ್ಮಭೂಮಿಯಲ್ಲಿ ರಾಮನಲ್ಲನ ಪ್ರತಿಷ್ಠಾಪನೆ ಆಗ್ತಾಯಿದೆ. ಆ ವಿಷಯವಾಗಿ ಇವತ್ತು ನಮ್ಮ ಹರಿಹರದ ಹಂಸಾಗರ್ ಕಾಂಪೌಂಡ್, ಲೇಬರ್ ಕಾಲನಿ, ವಿಜಯನಗರದ ಸಮಸ್ತ ನಾಗರಿಕರ ಪರವಾಗಿ ನಮ್ಮ ಹಂಸಾಗರ್ ಕಾಂಪೌಂಡ್ನ ದುರ್ಗಾದೇವಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಬೆಳಗ್ಗೆ ರಾಮತಾರಕ ಹೋಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದಂತರ ಸಾಯಂಕಾಲ ದೀಪೋತ್ಸವ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡಿನ ಸಮಸ್ತ ಲೇಬರ್ ಕಾಲನಿ, ಹಂಸಾಗರ್ ಕಾಂಪೌಂಡ್, ವಿಜಯನಗರದ ಸಮಸ್ತ ನಾಗರಿಕರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಇವತ್ತಿನ ದಿವಸ ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲರಿಗೂ ಸಹಕಾರ ನೀಡೋದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತಿನ ಸಂತೋಷದ ಸಂಭ್ರಮ ನಮ್ಮ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಏನೀಗ ಸಾಧಾರಣ 75 ವರ್ಷಗಳಿಂದ ದುರಾಡಳಿತದಿಂದ ನೊಂದು ಹೋಗಿದ್ದ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲ್ಲ ಇಲ್ಲೇನೋ ಅನ್ನೋ ಒಂದು ಭಾವನೆ ಇತ್ತು. ಸಮಸ್ತರು ನರಳಿ ವನವಾಸವನ್ನು ಅನುಭವಿಸಿದ್ದೇವೆ. ಇವತ್ತು ಶ್ರೀರಾಮರ ವಿಜೃಂಭಣೆಯ ಒಂದು ಕಾರ್ಯಕ್ರಮ ದೇಶಾದ್ಯಂತ ನಡೆದು ನಮಗೆ ಶ್ರೀರಾಮ ಪುನರ್ಜನ್ಮ ಕೊಟ್ಟಂಗೆ ನಮ್ಮ ರಾಷ್ಟ್ರಕ್ಕೆ ಯಶಸ್ಸು ಸಿಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಪ್ರತಿಯೊಬ್ಬ ಹಿಂದೂ ರಾಷ್ಟ್ರ ಏನು ಒಂದು ಕನಸು ಕಾಣ್ತಾ ಇದ್ವಿ ಇವತ್ತು ಸಾಕಾರಗೊಂಡಿದೆ. ಈ ನಮ್ಮ ಗಾಂಧಿಯವರು ಏನು ಕಂಡಿದ್ದು ರಾಮರಾಜ್ಯ ಆಗಬೇಕು ಅಂತ, ಇವತ್ತಿನ ದಿವಸ ರಾಮರಾಜ್ಯದ ಶಕೆ ಪ್ರಾರಂಭವಾಗಿದೆ. ನಮ್ಮ ರಾಷ್ಟ್ರ ಮುಂದೆ ಉಜ್ವಲ ಪ್ರತಿಭೆಯಿಂದ, ಉಜ್ವಲ ಯಶಸ್ಸಿನಿಂದ ಇಡೀ ಪ್ರಪಂಚಕ್ಕೆ ಮಾದರಿ ರಾಷ್ಟ್ರವಾಗಿ ಹಿಂದೂ ರಾಷ್ಟ್ರ ಮೆರೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮೋದಿಯಂತಹ ಒಬ್ಬ ನಾಯಕತ್ವ ಇವತ್ತು ಸಿಕ್ಕಿರೋದ್ರಿಂದ ನಮ್ಮ ರಾಷ್ಟ್ರದ ಏಳಿಗೆ ಖಂಡಿತವಾಗಿಯೂ ಪ್ರಪಂಚದಲ್ಲಿ ಮೊದಲೇ ಸ್ಥಾನ ನಿಲ್ಲುತ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮ್ಮ ಭರತ ಭೂಮಿಯ ಎಲ್ಲ ಜನರ 500 ವರ್ಷಗಳ ಈ ಕನಸು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ. ನಮ್ಮ ಎಲ್ಲ ಹಿಂದೂ ಬಾಂಧವರ ಈ ಕನಸು ಇವತ್ತಿನ ದಿವಸ ನಿಜವಾದಂಥದ್ದು ನರೇಂದ್ರ ಮೋದಿಯವರ ಕಾರಣದಿಂದಾಗಿ. ಅಲ್ಲಿ ಅಯೋಧ್ಯೆಯಲ್ಲಿ ಇವತ್ತಿನ ದಿವಸ ಅಂದರೆ ಪುಷ್ಯಮಾಸ ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿಯ ದಿನ ಅಂದರೆ ಇವತ್ತಿನ ಒಂದು ಸಂಜೀವಿನಿ ಮುಹೂರ್ತದಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಯಿತು. ಆದ್ದರಿಂದಾಗಿ ಆ ಒಂದು ಪ್ರತಿಷ್ಠಾಪನಾ ನಿಮಿತ್ತವಾಗಿ ದೇಶದ ಎಲ್ಲೆಡೆಯಲ್ಲಿಯೂ ರಾಮತಾರಕ ಜಪ, ರಾಮತಾರಕ ಹೋಮ ಹಾಗೂ ರಾಮನಾಮ ಜಪಗಳ ಕಾರ್ಯಕ್ರಮಗಳನ್ನು ಆಯೋಜಿಸಿದಂತೆ ಇಲ್ಲಿ ನಮ್ಮ ಹರಿಹರ ನಗರದಲ್ಲಿ ಲೇಬರ್ ಕಾಲನಿ, ಹಂಸಾಗರ್ ಕಾಂಪೌಂಡ್ ಹಾಗೂ ವಿಜಯನಗರದ ಸಮಸ್ತ ಬಾಂಧವರು ಕೂಡಿ ಇವತ್ತಿನ ದಿವಸ ಇಲ್ಲಿ ವಿಜಯನಗರದ ಹಂಸಾಗರ್ ಕಾಂಪೌಂಡ್ನಲ್ಲಿರುವಂಥ ದುರ್ಗಾದೇವಿ ದೇವಸ್ಥಾನದಲ್ಲಿ ನಡೆದಂತಹ ರಾಮತಾರಕ ಹೋಮವನ್ನು ಇವತ್ತು ಬೆಳಗ್ಗೆ ಮಾಡಿದ್ವಿ. ಈ ರಾಮತಾರಕ ಹೋಮದಲ್ಲಿ ಶ್ರೀರಾಮಚಂದ್ರನ ಪರಿವಾರ ದೇವತೆಗಳನ್ನು ಆಹ್ವಾನಿಸಲಾಗಿ ಮಹಾಗಣಪತಿ ಸಮೇತವಾಗಿ ಮಹಾಗಣಪತಿ ಹಾಗೂ ಶ್ರೀರಾಮಚಂದ್ರ ಪರಿವಾರ ದೇವತೆಗಳು ಅಂದರೆ ಶ್ರೀರಾಮಚಂದ್ರ, ಸೀತಾದೇವಿ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೂ ಹನುಮಂತ ದೇವರ ಆಹ್ವಾನೆಯೊಂದಿಗೆ ಅವರಿಗೆ ಅವರ ಮೂಲ ಮಂತ್ರದಿಂದ ಹಾಗೂ ನಾಮತಾರಕ ಮಂತ್ರದಿಂದ ಹೋಮವನ್ನು ಮಾಡಿ ಹಾಗೂ ಪೂರ್ಣಾಹುತಿಯನ್ನು ಬೆಳಗ್ಗೆ 11:00 ಸರಿಯಾಗಿ ಇಲ್ಲಿ ಪೂರ್ಣಾಹುತಿ ಆಯಿತು. ಅಂದರೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನಾ ನಿಮಿತ್ತವಾಗಿ ಏನು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ಕೆ ಸಮರ್ಥನೀಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡಿ ಇವತ್ತು ಸಂಜೆ ಇಲ್ಲಿ ಈ ಏರಿಯಾದ ಎಲ್ಲ ಸಮಸ್ತ ಬಾಂಧವರು ಕೂಡಿ ಶ್ರೀರಾಮನಾಮದ ಜಪವನ್ನು ಹಾಗೂ ಸಂಕೀರ್ತನೆಯನ್ನು ಮಾಡಿ ದೀಪೋತ್ಸವವನ್ನು ಆಚರಿಸಿ ನಮ್ಮ ದೇಶದ ಈ ಒಂದು ಕೀರ್ತಿಯನ್ನು ಉತ್ತುಂಗಕ್ಕೇರುವಂತೆ ಮಾಡಿದಂಥ ಮೋದಿಯವರಿಗೆ ನಮ್ಮ ಎಲ್ಲ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಈ ರಾಮ ಮಂದಿರದ ಇದಕ್ಕೆ ಎಲ್ಲರೂ ಸಂಭ್ರಮವನ್ನು ಆಚರಿಸ್ತಾ ಇರೋದನ್ನು ನೋಡಿ ಮತ್ತೊಂದು ದೀಪಾವಳಿಯನ್ನು ಈ ನಮ್ಮ ದೇಶ ಆಚರಿಸ್ತಾ ಇದೆ ಅನ್ನೋದನ್ನು ಸಂತೋಷವಾಗ್ತಾ ಇದೆ. ಜೈ ಶ್ರೀರಾಮ್. ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್ ಸುಂದರ ವಿಗ್ರಹ ಮೇಘಶ್ಯಾಮ ಗಂಗಾ ತುಳಸಿ ಸಾಲಿಗ್ರಾಮ್ ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್
ಜೈ ಶ್ರೀರಾಮ್. ಹಂಸಾಗರ್ ಕಾಂಪೌಂಡು ಲೇಬರ್ ಕಾಲೋನಿ ವಿಜಯನಗರ ಬಡಾವಣೆ ವಾರ್ಡ್ ವತಿಯಿಂದ ಎಲ್ಲರಿಗೂ ಇವತ್ತು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾಗುತ್ತಿರೋದ್ರಿಂದ ಎಲ್ಲರಿಗೂ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. 500 ವರ್ಷಗಳ ಕನಸು, ಸಾವಿರಾರು ಜನರ ತಪಸ್ಸು, ಇವತ್ತು ಅದು ಫಲಪ್ರದವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಶ್ರೀರಾಮಚಂದ್ರನ ಒಂದು ದೇವಸ್ಥಾನ, ಶ್ರೀರಾಮಚಂದ್ರನ ಒಂದು ದೇಗುಲ ಇವತ್ತೇನು ಓಪನ್ ಆಗ್ತಾ ಇದೆ, ಶ್ರೀರಾಮಚಂದ್ರನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಾ ಇದೆ, ಅದು ಭಾರತದ ಆತ್ಮವೇ ಅಲ್ಲಿ ಕುತ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ ಇವತ್ತು. ಅಂಥ ಒಂದು ಸುದಿನ ಇವತ್ತು ನಮಗೆಲ್ಲ ಒದಗಿ ಬಂದಿದೆ. ಇಂಥ ಒಂದು ಸುಮುಹೂರ್ತಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ. ಇದು ನಮ್ಮ ಇಡೀ ಜನ್ಮದ, ನಮ್ಮ ಹಿರಿಯರು ಮಾಡಿದ ಒಂದು ಪುಣ್ಯದ ಕೆಲಸದ ಪ್ರಭಾವ ಅಂತ ಅನ್ಕೋಬೋದು. ಅಂಥ ಒಂದು ಕೆಲಸದಿಂದ ನಾವು ಇವತ್ತೆಲ್ಲರೂ ಈ ಒಂದು ಕೆಲಸಕ್ಕೆ, ಈ ಒಂದು ದೊಡ್ಡ ಕಾರ್ಯಕ್ಕೆ ನಾವು ಸಾಕ್ಷೀಭೂತರಾಗಿ ನಿಂತಿದ್ದೇವೆ. ಇಂಥದನ್ನು ಕೊಡೆ ಮಾಡಿದಂಥ ಎಲ್ಲ ಹಿರಿಯರಿಗೆ ವಂದಿಸ್ತಾ, ಪ್ರಭು ಶ್ರೀರಾಮಚಂದ್ರನಿಗೆ ವಂದಿಸ್ತಾ, ಬಜರಂಗ ಬಲಿಗೆ ವಂದಿಸ್ತಾ, ಕೊನೆಗೆ ಹೇಳೋದೊಂದೇ, ಪ್ರಭು ಶ್ರೀರಾಮಚಂದ್ರನೇ ಮುಂದಿನ ದಾರಿಗಳನ್ನು ವಿಶ್ವಗುರುವಾಗಿ ಭಾರತವನ್ನು ಮಾಡಲಿ ಅಂತಕ್ಕಂಥ ಒಂದು ಅಭಿಲಾಷೆಯೊಂದಿಗೆ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಶ್ರೀ ರಾಮಚಂದ್ರ ಪ್ರಭು ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಅಯೋಧ್ಯಾಧಿಪತಿ ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವಾಲಿ, ಸುಗ್ರೀವ, ಭರತ ಖಂಡದ ಎಲ್ಲ ರಾಮರಾಜ್ಯದ ಪ್ರಜೆಗಳಿಗೆ ಇವತ್ತು ಅತ್ಯುನ್ನತವಾದಂಥ ಒಂದು ಉತ್ತಮವಾದಂಥ ದಿನವಾಗಿದೆ. ಯಾಕಂತಂದರೆ 7750 ವರ್ಷಗಳ ಹಿಂದೆ ಏನು ರಾಮರಾಜ್ಯದ ಏನು ನಮ್ಮ ಭೂಮಿಯಲ್ಲಿ ನಡೆದಿತ್ತು ರಾಮರಾಜ್ಯದ ಕಾರ್ಯಕ್ರಮ, ಅಂಥದ್ದು 7750 ವರ್ಷದ ನಂತರ ಈಗ ನಮ್ಮ ಏನು ವಯಸ್ಕರಲ್ಲಿ ಅಂದರೆ ನಮ್ಮ ಬಾಲ ವಯೋವೃದ್ಧರಾದಿಯಾಗಿ ನಾವು ಕಾಣ್ತಾ ಇದ್ದೇವೆ ಈ ಪಟ್ಟಾಭಿಷೇಕದ ಕಾರ್ಯಕ್ರಮ. ಈ ರಾಮ ನಮ್ಮ ದೇಶದಲ್ಲಿ ಹುಟ್ಟಿದ್ದೇ ಒಂದು ದೊಡ್ಡ ದಂತಕತೆ. ಒಂದು ಸಣ್ಣ ಪಶು ಪಕ್ಷಿಗೂ ಕೂಡ ಆ ರಾಮ ಯಾರಿಗೂ ನೋವನ್ನು ಮಾಡಿಲ್ಲ. ಆ ಕಾರಣದಿಂದಲೇ ಅವನು ಮಹಾನ್ ಮಾನವತಾವಾದಿ, ಮಹಾನ್ ಪುರುಷೋತ್ತಮ, ಮಹಾನ್ ಮರ್ಯಾದೆ ಪುರುಷೋತ್ತಮವಾಗಿ ಬಾಳಿ ಹೋದ. ತನ್ನ ತಂದೆಯ ಒಂದೇ ಒಂದು ಮಾತಿಗೆ ಮಾತಾಡಿಲ್ಲದೆ ಅದೇ ಕಾರಣದಿಂದ ಗಂಡ ಹೆಂಡತಿ ತನ್ನ ತಮ್ಮ ಕಾಡಿಗೆ ಹೊರಟು ಹೋದರು. ಇನ್ನೇನು ಕ್ಷಣದಲ್ಲಿಯೇ ರಾಜನಾಗಿ ವಿರಾಜಮಾನನಾಗಬೇಕಿದ್ದ ಶ್ರೀರಾಮಚಂದ್ರ ಕಾಡಿಗೆ ಹೊರಟು ಹೋಗಿಬಿಟ್ಟ. ಯಾರಿಗೆ ಬರುತ್ತದೆ ಅಂತಹ ಮಹಾನ್ ತ್ಯಾಗ? 14 ವರ್ಷಗಳ ಕಾಲ ಗಡ್ಡೆ ಗೆಣಸುಗಳನ್ನು ಬಯಲಿನಲ್ಲಿ ಮಲಿಕೊಂಡು ತಪಸ್ಸನ್ನು ಮಾಡಿ ಜೀವನವನ್ನು ಗೆದ್ದು ಬಂದು ಇಡೀ ಭರತ ಖಂಡಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಏನೇ ಕಷ್ಟ ಬಂದರೂ ನಿನ್ನ ತನವನ್ನು ನೀವು ಬಿಡಬೇಡ, ಈ ಏನು ಭರತ ಖಂಡಕ್ಕೆ ನಿನ್ನದಾದರೂ ಏನನ್ನು ಅರ್ಪಿಸು, ಭರತ ಖಂಡಕ್ಕೆ ನಿನ್ನ ಸೇವೆಯನ್ನು ಮಾಡು. ಅನೇಕ ಸಾಧು ಸಂತರು ಮುನಿಗಳು ಎಲ್ಲ ಜನರಿಗೆ ಒಂದು ಸೇವೆ ಮಾಡಿದ ಒಂದು ದಾರಿದೀಪವನ್ನು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೂ ನಾವೇನು ಮಾಡುತ್ತೇವೆ? ಕಣ್ಣಿದ್ದರೂ ಕುರುಡರಂತೆ, ಕಿವಿ ಇದ್ದರೂ ಕಿವುಡರಂತೆ ವರ್ತಿಸುತ್ತೇವೆ. ಆ ಕಾರಣದಿಂದ ನಾವು ಇಂದಿನ ಈ ಜಗದಲ್ಲಿ ಹುಟ್ಟಿದ್ದೇವೆ ಅಂದರೆ ಮಹಾನ್ ಪುಣ್ಯವಂತರಂತ ತಿಳಿದು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭರತ ಖಂಡದ ಪ್ರಜೆಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಬಲೋ ಭಾರತ್ ಮಾತಾ ಕಿ, ರಾಮಚಂದ್ರ ಪ್ರಭುಗೆ, ರಾಮಚಂದ್ರ ಪ್ರಭುಗೆ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.